ಯಾವನು ಎದುರು ನಿಲ್ಲಬಾರದು. ಇದೇ ಈ ರುದ್ರೇಗೌಡರ ನೇತಾರ. ನನ್ನ ನಿರ್ಧಾರ ತಲೆ ತಗ್ಗಿಸಿ ನಿಲ್ಲಬೇಕು ಈ ಊರ ಜನ. ಇದಕ್ಕೆ ತಪ್ಪಿ ನಡೆದರೆ ತೀರಿತು ಅವರಿಗೆ ಈ ಭೂಮಿ ಸೇರಿನ ಋಣ. ಹೊತ್ತು ಊರನ್ನು ಅರಳುವ ಕುಸುಮಗಳ ರುಚಿಯನ್ನು ನೋಡಲೇಬೇಕು ಈ ಶ್ರೀಮಂತ ಸರದಾರ. ಇವತ್ತು ನನ್ನ ಮಗಳು ಮಧುರ ಬೆಂಗಳೂರಿನಿಂದ ಬರುತ್ತೇನೆ ಎಂದು ಫೋನ್ ಮಾಡಿದರು. ಮರೆತೇ ಬಿಟ್ಟಿದ್ದೆ. ಬಜೆಟ್ ಯಾಕ್ರಿ ಅಪ್ಪ ಧನ್ಯರ ಪುಗ್ಶೆಟ್ಟಿ ಅನ್ಬೇಡ್ರಿ. ಬಜೆಟ್ಟಿ ಅನ್ರಿ ಧನ್ಯರ. ಬಜೆಟ್ಟಿ ನನ್ನ ಮಗಳು ಬರುತ್ತಾರೆ, ಬಸ್ ಸ್ಟ್ಯಾಂಡ್ಗೆ ಕಾರ್ ಕಳಿಸುವಂತ ಹೇಳಿದೆ. ಧನ್ಯರ ಈ ಹಾರ ಚುಟ್ಟ ಸಿಗೋ ವಿಷಯದಾಗ ಅಲ್ಲಾದ್ರೆ ಯಾಕಪ್ಪಾಗೆ ಬರೋ ವಿಷಯದಾಗ್ರಿ ಮರ್ತಾ ಬಿಟ್ಟಿದ್ದೀನಿ. ಈಗ ಹ್ಯಾಂಗ ಮಾಡ್ರಿ? ಏನ್ ಹುಡುಕುತ್ತೀರ? ಇಲ್ಲೇ ಎಲ್ಲರ ಮೂಲ್ಯಾಗ ಕಾಲ್ದಾಗ ಐತಂತ ನೋಡಿದ್ ನೋಡ್ರಿ. ನೀನು ಅನುಭವಿಸುವವರ ಪಟ್ಟ ಶಿಕ್ಷೆಯನ್ನು. ಬಜೆಟ್ಟಿ ಒಂದು ಮಾತು, ನನ್ನ ಮಗಳಿಗೆ ಇಲ್ಲಿ ಯಾವ ಕೊರತೆ ಬರಬಾರದು. ಒಂದು ವೇಳೆ ಬಂದರೆ ನಿನ್ನ ಜೀವಂತ ಸುಟ್ಟು ಬಿಡುತ್ತೇನೆ ಮಗನೇ. ಅವಳು ಈ ರುದ್ರೇಗೌಡನ ಮಗಳು. ಅವಳು ಈ ಊರಲ್ಲಿ ಬರುವಾಗ ಎಲ್ಲ ಜನರು ತಲೆ ತಗ್ಗಿಸಿ ನಿಲ್ಲಬೇಕು. ಅವಳ ಕೈ ಮಾಡಿ ತೋರಿದ್ದನ್ನು ಅವಳ ಕಾಲ ಹತ್ತಿರ ಬಂದು ಬೀಳಬೇಕು. ನನ್ನ ಮಗಳು ಈ ಊರಲ್ಲಿ ಮಹಾರಾಣಿಯಾಗಿ ಮೆರೆಯಬೇಕು. ಹೋಗಲೇ, ಬೇಗ ಹೋಗಿ ಕರೆದುಕೊಂಡು ಬಾ. ಆಗಲ್ರಿ ಧನ್ಯರ, ಹೊತ್ತೇನ್ರಿ ನೋಡ್ಕೊಂಡ್ ಹೊತ್ತೇನ್ರಿ. ಧನ್ಯರ ಇಲ್ಲೇ ಒಂದಿಬ್ರು ಪ್ರೇಮಿಗಳು ಯಾರ ಬರಾಕತ್ತಾರಿ. ಅವಳು ನನ್ನ ಮಗಳು ಮಧುರ. ಶೆಟ್ಟಿ ಮಾಡೋದು ಇಂಥ ಕೆಲ್ಸನ? ವಯಸ್ಸಾಯ್ತಲ್ಲ ಪಾಪ, ಇಂಥ ಕೆಲಸ ಸಾಮಾನ್ಯ. ಅಪ್ಪಾಜಿ ನೀವಾದ್ರೂ ನನ್ನನ್ನು ಕರೀಲಿಕ್ಕೆ ಕಾರ್ ಕಳಿಸ್ತೀನಿ ಅಂತ ಮತ್ತು ಹಾಗೆ ನಿಂತ್ಬಿಟ್ರಲ್ಲ, ಅದಕ್ಕೋಸ್ಕರ ನಾನು ರಾಮನ ಕರೆಸ್ಕೊಂಡ್ ಬಂದೆ. ಅಪ್ಪಾಜಿ ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಆರಾಮಿದ್ದೇನಮ್ಮ. ನೀನು ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೇನೆ ಅಪ್ಪಾಜಿ. ಹಾ ರಾಮು, ಆ ಸುಟ್ಕೇಸ್ ಒಳಗಿಟ್ಟು ಬಾ. ಓಹೋ, ಈ ಮಗ ನನ್ನ ಮಗಳಿಗೆ ಪ್ರೇಮದ ಬಲೆ ಬೀಸಿದಂತೆ ಕಾಣುತ್ತದೆ. ಅದಕ್ಕೆ ನನ್ನ ಮಗಳು ಇಷ್ಟು ಸಲಿಗೆಯಿಂದ ಮಾತನಾಡುತ್ತಿದ್ದಾಳೆ. ಈ ಮಗನಿಗೆ ಸರಿಯಾದ ಅವಮಾನ ಮಾಡಲೇಬೇಕು. ಯಾಕಪ್ಪಾಜಿ ಏನು ವಿಚಾರ ಮಾಡ್ತಾ ಹಾಗೆ ನಿಂತ್ಬಿಟ್ರಲ್ಲ? ಹಾ, ಏನೂ ಇಲ್ಲಲ್ಲಮ್ಮ. ಮೇಡಮ್, ನನ್ನ ಕೂಲಿ 10 ರೂಪಾಯಿನ ಕೊಟ್ಟಿದ್ದರೆ ನಾನು ಹೊರಡುತ್ತಿದ್ದೆ. ತೆಗೆದುಕೊಳ್ಳಿ ರಾಮು. ನಿಲ್ಲು ರಾಮು, ನೀನು ದಶರಥನ ಮಗ ರಾಮು ಅಲ್ಲವೇ? ನೀನು ಕೂಲಿ ಕೆಲಸ ಮಾಡ್ತೀಯ? ಹೌದು ಸರ್, ಅದು ನನ್ನ ಹೊಟ್ಟೆ ಪಾಡಿಗಾಗಿ ಮಾಡುವ ಕೆಲಸ. ಹೇಳಿ, ಏನಾದರೂ ಕೆಲಸವಿತ್ತ?
ಮಾಮಾಜಿ ಆರಾಮಿದ್ದೀರಾ? ಆ ಕೆಲಸವನ್ನು ನಾನು ಹೇಳುತ್ತೇನೆ. ಹಾ, ನಾನು ಆರಾಮಿದ್ದೇನೆ ಕಣ್ವರ್. ಬಾಂಬೆಯಿಂದ ಯಾವಾಗ ಬಂದಿದ್ದೀಯ? ಕಣ್ವರ್ ನವಿ ಕಣ್ವರ್ ಲಾಲ್ ಬೋಲು ಮಾಮಾಜಿ. ಎಷ್ಟು ಕೈತಿ ಇವ್ರ ಹೆಸರು ಅಂತೀನಿ. ಬಸೆಟ್ಲಿ, ಈ ಮಾನಿಂದ ಭಾಷದ ಮಾತುಗಳನ್ನು ಬಿಟ್ಟಿಲ್ಲವೇ? ಹೋಗಲಿ ಬಿಡಿ ಬಸೆಟ್ಟಿಯವರೇ. ಮಾಮಾಜಿ, ಬರಪಾಯಿ ರೋಗನಿಗೆ ಯಾವ ಕೆಲಸ ಮಾಡಬೇಕು ಗೊತ್ತೇ? ಯಾವ ಕೆಲಸ ಕೊಡಬೇಕು ಕೊಟ್ಟು ಬಿಡು. ಅವನು ನಮ್ಮ ಬಾಯಿ ಹಚ್ಚಿಕೊಂಡು ಹತ್ತುಕೊಂಡು ಹೋಗಿ ಹತ್ತು ನೀಡಬೇಕು. ಬಾಯಿ ಮಾತಾಡು. ಇವ್ರು ಯಾರು ಗೊತ್ತಾ? ನನ್ನ ಪ್ರೀ ಗೊತ್ತಮ್ಮ, ನೀನು ಕರೆದುಕೊಂಡ ಬಂದ ಕೂಲಿ ಯಾರು? ಅಲ್ಲಪ್ಪ, ನಾನು ಮದುವೆ ಆಗುವ ನೀನ ಇವ್ರೆ. ಈ ವಿಷಯ ತಿಳಿದಿದ್ದರಿಂದಲೇ ನಾನು ಈ ಮಗನಿಗೆ ಈ ಕೆಲಸ ಹೇಳಿದ್ದು. ಹೇಳಿದನು, ಈ ಕೆಲಸ ಮಾಡ್ತೀವ ಅಥವಾ ಕೈಲಾಗದವರು ಎಂದು ಕರೆಯುವಕ್ಕೆ. ಅಸಾಧ್ಯ ಎಂಬುದು ಈ ರಾವಣ ಜೀವನದಲ್ಲೇ ಬಂದಿಲ್ಲ. ಆಡದಿದ್ದರೆ ತಮ್ಮ ತಂಗಿ ತಮ್ಮ ಮನೆಯಲ್ಲಿ ಉಪವಾಸ ಇರಬೇಕಾಗುತ್ತದೆ. ಆಗಲೇ ಕೊಡಿ ಯಜಮಾನ್ರಿ, ನೀವು ಹೇಳಿದ ಕೆಲಸವನ್ನು ಮಾಡುತ್ತೇನೆ. ಬೇಡಿ ರಾಮು, ದಯವಿಟ್ಟು ನೀವು ಈ ಕೆಲಸ ಮಾಡಬೇಡಿ. ರಾಮು, ದಯವಿಟ್ಟು ನೀವು ಈ ಕೆಲಸ ನೀವು ಹೇಳಿದ ಕೆಲಸವನ್ನು ಮಾಡಿದ್ರಿ. ಈಗ ನನ್ನ ಕೂಲಿ 10 ರೂಪಾಯಿ ಕೊಟ್ಟರೆ ವೇಳೆ ಆಯಿತು, ನಾನು ಹೊರಡಬೇಕು. ದಯವಿಟ್ಟು 10 ರೂಪಾಯಿ. ಈಗ ಹೇಗಾಯಿತು ಮಾಮಾಜಿ? ನಾವು ಮೆಟ್ಟುವಂತಿರಬೇಕು, ಅವು ಅಷ್ಟೇ ಇರಬೇಕು. ಸ್ಟಾಪ್ ಯುವರ್ ಮೌತ್. ಪಾದರಾಕ್ಷಿಯ ಮಹಿಮೆ ನಿನಗೇನು ಗೊತ್ತಿಲ್ಲ. ಹಿಂದೆ ಮಹಾಶರಣ ಹಳೆಯನವರು ಬಸವಣ್ಣನವರಿಗೆ ಶರಣು ಎಂದಾಡ. ಬಸವಣ್ಣನವರು ಶರಣು ಶರಣಾರ್ಥಿ ಎಂದರಂತೆ. ಅದರಂತೆ ಹರಳೆಯನವರು ಅಯ್ಯೋ ದೇವರೇ, ನಮಗೆ ಇದು ಯಾವ ಶಿಕ್ಷೆ ಎಂದು ಹರಳೆಯ ದಂಪತಿಗಳು ತಮ್ಮ ಕೊನೆಯ ಜನ್ಮವನ್ನು ಕೊಯ್ದು ಬಸವಣ್ಣನವರಿಗೆ ಪಾದರಾಕ್ಷಿಯಾಗಿ ಮಾಡಿ ಅವರ ಮುಂದೆ ಇಟ್ಟರಂತೆ. ಆವಾಗ ನಮ್ಮ ಶ್ರೀ ಚನ್ನಬಸವಣ್ಣನವರು ಹೇಳಿದರು, ಇವು ನಾವು ಮೆಚ್ಚುವ ಅಲ್ಲ, ಆ ಕೂಡಲ ಸಂಗಮನಾದರಿಗೆ ಅರ್ಪಿತ ಎಂದು ತಮ್ಮ ತಲೆಯ ಮೇಲೆ ಒತ್ತುಕೊಂಡರು. ನಾವು ಮಾಡುವ ಕೆಲಸ ಯಾವುದೇ ಆಗಲಿ ಅದನ್ನು ನಿಷ್ಠೆಯಿಂದ ಮಾಡಬೇಕು. ಕಾಯಕವೇ ಕೈಲಾಸವೆಂದು ವಿಶ್ವಗುರು ಬಸವಣ್ಣನವರು ಹೇಳಿಲ್ಲವೇ? ಕಣ್ವರ್, ನೀನು ತಿಳಿದುಕೊಂಡ ಹಾಗೆ ನೀನಲ್ಲ ಇವರ ಅಳಿಯ. ನಾನು ನೀನು ತಿಳಿದುಕೊಂಡ ಹಾಗೆ ಈ 10 ರೂಪಾಯಿ ಕೂಲಿ 10 ಲಕ್ಷ ವರದಕ್ಷಿಣೆಯನ್ನು ತಿಳಿಯುವೆ. ರುದ್ರೇಗೌಡ್ರೆ, ಇನ್ನು ನಿಮ್ಮ ಮಗಳು ಮಧುರ
ಅವಳಾಗಿ ಬಂದರೆ ಅವಳು ಕೈ ಬಿಡುವುದಿಲ್ಲ. ಏನು ಮಾಡ್ಕೊತೀಯೋ ನಾನು ನೋಡ್ತೇನೆ. ಕನ್ವರ್ दुश्मन किधर है? भगवान उधर है, लेकिन तू किधर रहता है? श्री राम उधर रहता है. पुष्पा नहीं, पुष्पा ಅದರಲ್ಲಿ ಸುಟ್ಟು ಭಸ್ಮವಾಗಬೇಕು. ನನಗೆ ಆಲಾಪ ಮಾಡೋಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋದಂತೆ ಈ ಅಣ್ಣ ತಂಗಿ ವನವಾಸ ಅನುಭವಿಸಲೇಬೇಕು. ಆವಾಗಲೇ ಈ ರುದ್ರೇಗೌಡರ ಮನಸ್ಸಿಗೆ ನೆಮ್ಮದಿ. ಈ ರುದ್ರೇಗೌಡರ ನಿರ್ಧಾರ ಆ ಹುಲಿಯನ್ನು ಯಾರೇನು ಮಾಡಲು ಸಾಧ್ಯವಿಲ್ಲ. ಆ ದ್ರೌಪದಿಯನ್ನ ಹೇಗೆ ಪಾಂಡವರು ಗೆದ್ದು ತಂದ್ರು, ಅದರಂತೆ ಈ ಕಲಿಯುಗದ ಸೀತೆಯನ್ನ ಗೆದ್ದು ಆ ರಾಮ ಹೊತ್ತು ಒಯ್ದೇ ಒಯ್ತಾನೆ. ಬರ್ತೀನಿ. ಯಾರು? ಗೌಡ್ರ? ಆ ಗೌಡ್ರು ಇಲ್ಲ, ಗೌಡ್ ಶಾಣಿನೂ ಇಲ್ಲ. ನಿಮಗ್ ಫೋನ್ ಮಾಡಕ್ಕ ಗೊತ್ತು ಏನೋ ರೈತನೇ ಇಲ್ಲ ನಿಮಗ. ನಮ್ಮ ಕೆಲಸನ ನಮಗ ಮಕ್ಕಳೇ ಇರ್ತಾವಿಲ್ಲಿ. ಅಂತಂದ್ರೆ ನಿಮ್ಮ ಚಲಿ ಚಿಟ್ ಹಿಡ್ತೀರ ನಮ್ಮವನ್ನ. ಯಾರು ಇಲ್ಲ, ಗೌಡ್ ಶಾಣಿನೂ ಇಲ್ಲ. ಹಿಡ್ಕೋಣ. ಅದು ನಿಮ್ಮ ಹಳೆ ಗಿರಾಕಿಗೆ ಏನಾದ್ರು ಹೊತ್ತು ಗೊತ್ತಾ ಇಲ್ರಿ? ಯಾವಾಗ ಕೇಳ್ತಿದೆ ಬಜೆಟ್ಯಾರ ಗೌಡ್ರು ತ್ವಾಟದ ಮನ್ಯಾಗ ಅದಾರ, ಮತ್ತ ಊರನ ಮನ್ಯಾಗ ಅದಾರ, ಮತ್ತ ಅಲ್ಲಿ ಶಾದಂಗಡಿ ಕಡೆ ಏನಾರು ಬಂದಾರ ಅಂತ ತಲೆ ಚೀಟ್ ಹಿಡ್ಬಿಡ್ತಾರ್ರಿ. ಯಾಕೆ ನನಗ ಅದಕ್ಕೆ ತಲೆ ಕೆಟ್ಟ ಇವತ್ತು ಹಿಂಗ್ ಮಾತಾಡಿ ನೋಡ್ರಿ ಗೌಡ್ರ. ನೀವೇನು ಯೋಚನೆ ನೀವೇನು ಯೋಚನೆ ಮಾಡಬೇಡಿ ಬಾಬಾಜಿ. ಹಿರಿಯ ಬಾಯಲ್ಲಿ ಚಿಂತೆ ಮೇಲೆ ಹೇಗೆ ಸಿಕ್ಕಿ ಒತ್ತಾಡುತ್ತದೆಯೋ ಇನ್ನು ಮೇಲೆ ಪರಿಸ್ಥಿತಿ ಕೆಡುತ್ತದೆ. ಅದಕ್ಕೆ ನೀನು ಅಮೆರಿಕಗೆ ಹೋಗಲು ಟಿಕೆಟ್ ಅನ್ನು ಬುಕ್ ಮಾಡು. ನಾಳೆ ನನ್ನ ಮಗಳು ಈ ಊರಲ್ಲಿ ಇರಬಾರದು. ಆ ರಾಜುವನ್ನು ದುಡ್ಡು ಕೂಲಿಗೆ ಗಟ್ಟಿ ಎಲ್ಲರೂ ಅರಿವರಿಕೆ ಮಾಡಿ ಅವನ ಸುಳಿವು ಸಿಗದಂತೆ ಮಾಡಲೇಬೇಕು. ಅವಾಗಲೇ ನನ್ನ ಮಗಳು ಮರಳಿ ಬರುವುದರೊಳಗಾಗಿ ಅವನನ್ನು ಆಭರಣವಾಗಿ ರಾಮನನ್ನು ಮರೆತಿರುತ್ತಾಳೆ. ಆಮೇಲೆ ನಿಮ್ಮಿಬ್ಬರ ಮ್ಯಾರೇಜ್ ಆಗಲಿ ಬಾಬಾಜಿ. ನಮ್ಮನ್ನು ಹಾಕಿಕೊಂಡವರ ಗತಿ ಅಲ್ರಿ ಟೆನ್ಷನ್ ಭಾಳ ಆತ್ರಿ. ನನಗೂ ನಿಮ್ಗೂ ಟೆನ್ಷನ್ ಆಗೈತಿ. ಅದಕ್ಕ ಈಗೇನಿಲ್ಲ, ನಿನ್ನೆ ಬೆಂಗಳೂರಿಂದ ಬ್ಲೂ ಲೇಬಲ್ 36,000 ಕೊಟ್ಟು ಬಂದೇನ್ರಿ. ಅದಕ್ಕ ಮನುಷ್ಯ ಒಂದೊಂದು ನೈಟಿ ಹೊಡ್ಕೊಂಡು ಈ ಟೆನ್ಷನ್ ಹಾಳು ಮಾಡ್ಕೊಂಡು ನೋಡ್ರಿ. ನೀವು ಅಲ್ಲಿ ಮಾಡ್ಕೊಂಡು ನೀನೇ